ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾನು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಟು ಎಕ್ಸ್ಪ್ಲೋರ್ ಒನ್ ಮೋರ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಸೊ ನಾವು ಬಂದಿದ್ದೀವಿ ಬಾನಸವಾಡಿ, ದೊಡ್ಡ ಬಾನಸವಾಡಿಲಿರುವಂತಹ ಓರಿಯನ್ ಅವೆನ್ಯೂ ಮಾಲ್ಗೆ. ಆ್ಯಕ್ಚುಲಿ ನಮ್ಮ ರಾಜಾಜಿನಗರಲ್ಲಿರುವಂಥ ಓರಿಯನ್ ಮಾಲ್ ನೋಡಿಬಿಟ್ಟು ಇದನ್ನು ನೋಡಿ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಯಾಕಂದರೆ ಅದು ತುಂಬ ದೊಡ್ಡದಾಗಿದೆ. ಆ್ಯಂಡ್ ದಿಸ್ ಇಸ್ ಕ್ವೈಟ್ ಸ್ಮಾಲ್ ಕಂಪೇರ್ಡ್ ಟು ದ್ಯಾಟ್, ಬಟ್ ಇಟ್ ಈಸ್ ನೈಸ್. ಸೊ ಆ್ಯಸ್ ಸೂನ್ ಆಸ್ ವಿ ಎಂಟರ್, ಮಕ್ಕಳಿಗೆ ವಾಟರ್ ಬೋಟ್ಸ್ ಇದೆ ಇಲ್ಲಿ. ಸೊ ದಿಸ್ ಇಸ್ ವೆರಿ ಕಲರ್ಫುಲ್. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ಇರಲೇ ಇಲ್ಲ ಬಿಡಿ. ಸೊ ಒಂದೊಂದ್ಸತಿ ನೋಡಿದರೆ ಹೊಟ್ಟೆ ಉರಿಯುತ್ತೆ, ಬಿಕಾಸ್ ದೇ ಗೆಟ್ ಸೋ ಮಚ್ ಟು ಪ್ಲೇ ಅಂತ. ಸೊ ಇದು ಬಾನಸವಾಡಿಲಿರುವಂತಹ ಓರಿಯನ್ ಅವೆನ್ಯೂ ಮಾಲಿನ ಮುಂದಿನ ಭಾಗ. ಸೊ ಎಸ್, ದಿಸ್ ಲುಕ್ಸ್ ಅಮೇಝಿಂಗ್. ಸೊ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಆ್ಯಕ್ಚುಲಿ ಜಂಪಿಂಗ್ ಜಾಕ್ನ ಈಗ ರೆಡಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈವ್ನಿಂಗ್ ಜಾಸ್ತಿ ಕ್ರೌಡ್ ಬರುತ್ತೆ, ಆ್ಯಂಡ್ ಇಷ್ಟು ಬಿಸಿಲಲ್ಲಿ ಜಾಕ್ನು ಸಹ ಬ್ಲಾಸ್ಟ್ ಆಗಿಬಿಟ್ರೆ ಕಷ್ಟ ಅಂತ. ಸೊ ಆಬ್ವಿಯಸ್ಲಿ ದೇ ಆರ್ ಪ್ರಿಪೇರಿಂಗ್ ಇಟ್ ನಾವು. ಬಟ್ ಎನಿವೇಸ್ ನಾವಂತೂ ಈಗ ಒಳಗಡೆ ಹೋಗಿ ಏನಿದೆ ಏನಿಲ್ಲ ನೋಡೋಣ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ತುಂಬ ದೊಡ್ಡದಾಗಿದೆ ಅಂತ, ಬಟ್ ಇಟ್ಸ್ ನಾಟ್ ದ್ಯಾಟ್ ಬಿಗ್, ಬಟ್ ಇಟ್ ಈಸ್ ಬಿಗ್ ಕಂಪ್ಯಾರಿಟಿವ್ಲಿ. ಸೊ ಎಸ್, ಓರಿಯನ್ ಅಂತಿದ್ದಂಗೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಆಬ್ವಿಯಸ್ಲಿ ಕಾಂಟ್ ಹೆಲ್ಪ್ ಇಟ್. ಸೊ ದಿಸ್ ಈಸ್ ದ ಓರಿಯನ್ ಅವೆನ್ಯೂ ಮಾಲ್ ಇನ್ಸೈಡ್. ಸೊ ಗ್ರೌಂಡ್ ಫ್ಲೋರಲ್ಲಿ ವೆಸ್ಟ್ ಸೈಡ್ ಬರ್ತಾ ಇದೆ, ಆ್ಯಂಡ್ ಫ್ಯೂ ಶಾಪ್ಸ್ ಆರ್ ಸ್ಟಿಲ್ ಎಂಪ್ಟಿ. ಏನೇನೋ ಚೇಂಜ್ ಆಗ್ತಾ ಇರುತ್ತೆ ಮಾಲ್ಸಲ್ಲೂ. ಇಟ್ ಈಸ್ ನಾಟ್ ಈಸಿ ಟು ಬಿ ಫ್ರ್ಯಾಂಕ್, ಯಾಕಂದರೆ ಅಷ್ಟು ಬಾಡಿಗೆ ಕಟ್ಟಿ ಬಿಸ್ನೆಸ್ಸು ಆಗಬೇಕಲ್ಲ ಅವ್ರಿಗೆ. ಬಟ್ ಇಟ್ಸ್ ನೈಸ್, ಕಾಸಿ ಕೆಫೆ ಇದೆ ಇಲ್ಲಿ. ಸೊ ಇನ್ ಮಿಡಲ್ ಆಫ್ ದ ಫ್ಲೋರ್. ಸೊ ಅದಲ್ದಲ್ಲೇ ಬೇರೆ ಬೇರೆ ಆಬ್ವಿಯಸ್ಲಿ ಶಾಪ್ಸ್ ಇದೆ. ಸೊ ಮಕ್ಕಳಿಗೆ ಆಟ ಆಡೋಕ್ಕೆ ಬೈಕ್ಸು, ಕಾರ್ಸು ಎಲ್ಲ ಮಾಲಲ್ಲೂ ಇರುತ್ತೆ. ಬಟ್ ಎಸ್, ಅದಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ಮಕ್ಕಳಿಗೆ. ಸೊ ಇಟ್ ಈಸ್ ಗುಡ್ ದಟ್ ದೇ ಹ್ಯಾವ್ ದೋಸ್. ಬಟ್ ಓನ್ಲಿ ಥಿಂಗ್ ಈಸ್ ಲೈಕ್, ನಾನು ಮಿಸ್ ಮಾಡ್ಕೋತಿರ್ತೀನಿ, ನಮಗೂ ಇದ್ದಿದ್ದೀರ ಚಿಕ್ಕವರಿದ್ದಾಗ ಅಂತ ಹೇಳಿ. ಸೊ ಆಬ್ವಿಯಸ್ಲಿ ನಾವು ಬ್ಯಾಂಗ್ಳೂರಲ್ಲೇ ಇರಲಿಲ್ಲ. ಸೊ ಕ್ಯಾಂಡಿ ಶಾಪ್ ಆ್ಯಸ್ ಯೂಶುವಲ್ ವಿತ್ ಲಾಟ್ ಆಫ್ ಕ್ಯಾಂಡೀಸ್. ಅದನ್ನ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಕಲರ್ಫುಲ್ ಆಗಿರುತ್ತೆ. ಬಟ್ ತಿನ್ನಕ್ಕೆ ಶುರು ಮಾಡಿದರೆ ಹಲ್ಲೆಲ್ಲ ಅಷ್ಟೇ ಪದಗಳು ಹಾಡುತ್ತೆ. ಬಟ್ ವಾಟ್ ಟು ಡೂ, ಸ್ವೀಟ್ ತಂದ್ರೆ ಹಂಗೆ. ಸೊ ಇಲ್ಲೂ ಬೇಕಾದಷ್ಟು ಆ್ಯಸ್ ಯೂಶುವಲ್ ನಮ್ಮ ಬ್ರ್ಯಾಂಡ್ಸ್ಗಳಿದೆ. ಸೊ ಯಾವುದು ಬ್ರ್ಯಾಂಡ್ ಅಂತ ನಾವು ನೋಡೋಕೆ ಹೋದರೆ ಇಲ್ಲಿ ಬೇಕಾದಷ್ಟಿದೆ. ಆ್ಯಂಡ್ ದಿಸ್ ಇಸ್ ದ ಸ್ಟೇರ್ ಕೇಸ್. ಸೊ ಮಧ್ಯದಲ್ಲಿ ಸಕ್ಕದಾಗಿ ಜಾಗ ಇದೆ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದ ಫಸ್ಟ್ ಫ್ಲೋರ್ ನಾವು. ಸೊ ಎಸ್, ಒಂಥರ ಮಾಲ್ಸಿಗೆ ಬರೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಯಾಕೆ ಅಂದರೆ ಅದನ್ನು ನೋಡಿ ಎಕ್ಸ್ಪ್ಲೋರ್ ಮಾಡೋಕ್ಕೇ ಒಂಥರ ಖುಷಿ ಅನಿಸುತ್ತೆ. ಸೊ ಎಸ್, ದಿಸ್ ಈಸ್ ದ ಫಸ್ಟ್ ಫ್ಲೋರ್. ಸೊ ಇಲ್ಲಿ ತುಂಬ ಸ್ಪೇಷಿಯಸ್ ಆಗಿದೆ. ಮೇ ಬಿ ಸಮ್ಟೈಮ್ಸ್ ಇಫ್ ದೇ ಹ್ಯಾವ್ ಫ್ಲೀ ಮಾರ್ಕೆಟ್ಸ್ ಎಲ್ಲ ಬಹುಶಃ ಇಲ್ಲೇ ಹಾಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಒಂದೇ ಬಿಗ್ ರೋ ಆಫ್ ಪ್ಲಾಟ್ ಈಸ್ ಎಂಟಿ. ಸೊ ಮೇ ಬಿ ಇಲ್ಲಿ ಚೆನ್ನಾಗಿ ಫ್ಲೀ ಮಾರ್ಕೆಟ್ಸ್ ನಡೆಯುತ್ತೆ ಅಂದ್ಕೊಂಡಿದ್ದೀನಿ. ಕೂರಕ್ಕೂ ಸಹ ಬೇಕಾದಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ, ಆ್ಯಸ್ ಯು ಕ್ಯಾನ್ ಸಿ. ಆ್ಯಂಡ್ ಇಲ್ಲೂ ಸಹ ಮಕ್ಕಳಿಗೆ ಸಕ್ಕದಾಗಿರೋ ಕಲರ್ಫುಲ್ ಆಗಿರುವಂತಹ ಪ್ಲೇ ಏರಿಯಾ ಇದೆ. ಸೊ ನೋಡಿ, ಇಲ್ಲಿ ಸ್ಟಾಲ್ಸ್ ಹಾಕಿದ್ದಾರೆ. ಸೊ ಮೇ ಬಿ ಈ ಥರ ಬ್ಲಾಕ್ಸ್ ಏನು ಖಾಲಿ ಇದೆ ಅಲ್ಲಿ ಸ್ಟಾಲ್ಸ್ ಹಾಕೋಬಹುದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳಿಗಂತೂ ಸೂಪರ್ ಆಗಿರುವಂತಹ ಕಲರ್ಫುಲ್ ಆಗಿರುವಂತಹ ಪ್ಲೇ ಏರಿಯಾಸ್ ಮಾಡಿದ್ದಾರೆ. ಆ್ಯಂಡ್ ಮಸಾಜ್ ಬೇಕಂದರೆ ಮಸಾಜ್ ಚೇರ್ಸ್ ಇದೆ. ಆ್ಯಂಡ್ ಎಸ್, US ಪೋಲೋ ಅದು ಇದು ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ಸ್ ಇದೆ. ಸೊ ಎಸ್, ಕಾರ್ಸ್ ನೋಡಿ ಎಷ್ಟು ಸೂಪರ್ ಆಗಿದೆ. ಮಕ್ಕಳಿಗಂತೂ ಒಳ್ಳೆ ಜಿಂಚಕ್ಕಾಗಿ ಓಡಾಡ್ತಿರ್ತಾರೆ ಕಾರ್ಸ್, ಲೈಕ್ ಬಿಂದಾಸ್ ಆಗಿ. ಸೊ ನಮಗೆ ಅನಿಸ್ತಾ ಇರುತ್ತೆ ದೇ ಆರ್ ಮಾಕಿಂಗ್ ಅಟ್ ಅಸ್, ಲೈಕ್ ನೋಡಿ ನೀವು ಕೂರಕ್ಕಾಗಲ್ಲ ಅಂತ. ಬಟ್ ಎನಿವೇಸ್, ದಿಸ್ ಇಸ್ ನ್ಯೂ ಆ್ಯಕ್ಚುಲಿ. ಸೊ ನಾನು ಇದನ್ನು ಎಲ್ಲೂ ನೋಡಿರಲಿಲ್ಲ. ಇಲ್ಲಿ ಯು ಕ್ಯಾನ್ ರೆಂಟ್ ದಿಸ್ ಆ್ಯಂಡ್ ಗೋ ಅರೌಂಡ್. ಸೊ ಎಸ್, ಇಲ್ಲೂ ಟ್ರೈನ್ ಇದೆ, ಸೂಪರ್ ಆಗಿರುವಂತಹ ಟ್ರೈನ್. ಆ್ಯಂಡ್ ದಿಸ್ ಟ್ರೀ ಲುಕ್ಸ್ ರಿಯಲಿ ನೈಸ್. ನಾನಂತೂ ಒಂದೆರಡು ಫೋಟೋ ತೆಗೆಸ್ಕೊಂಡ್ಬಿಟ್ಟೆ. ಅವರು ಸ್ವಲ್ಪ ಎದ್ದೋಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಹಿ ವಾಸ್ ಬಿಸಿ ಸೀಯಿಂಗ್ ಸಮಥಿಂಗ್. ಸೊ ಆಬ್ವಿಯಸ್ಲಿ ಕಾಂಟ್ ಆಸ್ಕ್ ಲೈಕ್ ಎದ್ದೋಗಿ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಜಾಸ್ತಿ ಫ್ಲೋರ್ಸ್ ಏನಿಲ್ಲ. ಸೊ ಹಾಗಾಗಿ it is like slowly and steadily you can see everything and go. ಸೊ
ಸೊ ಇಲ್ಲಿ ನನ್ನ ಮಗಳಿಗೆ ಸಖತ್ ಇಷ್ಟ ಆಗಿದ್ದು ಕ್ರಾಸ್ ವರ್ಡ್ ಬುಕ್ ಸ್ಟೋರು. ಸೊ ಅವಳು ಇಲ್ಲಿ ಬುಕ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಳು. ಸೊ ದೇರ್ ಆರ್ ಲಾಟ್ ಆಫ್ ಬುಕ್ಸ್. ಈ ನಡುವೆ ನಾವು ಆ್ಯಕ್ಚುಲಿ ತುಂಬ ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಬ್ಯುಸಿ ಆಗಿಬಿಟ್ಟು ಬುಕ್ಸ್ನ ಸ್ವಲ್ಪ ಕಮ್ಮಿ ಓದ್ತೀವಿ. ಬಟ್ ಇಲ್ಲಿ ಬಂದಾಗ ಬುಕ್ ಸ್ಟೋರ್ಸಿಗೆ ಬಂದಾಗ ಅದನ್ನು ನೋಡಿದಾಗ ಅಯ್ಯೋ ಇದು ಓದಬೇಕು ಅಂತ ಅನಿಸುತ್ತೆ. ಸೊ ಇದು ಮೇಲಿಂದ ವ್ಯೂ. ಸೊ ನೋಡಿ ಅಲ್ಲೇ ನಮ್ಮ ಜಂಪಿಂಗ್ ಜಾಕ್ ಎಲ್ಲ ರೆಡಿ ಆಗಿದೆ. ಸೊ ಈವ್ನಿಂಗ್ ಅಷ್ಟೊತ್ತಿಗೆ ಫುಲ್ ಎಲ್ಲ ಮಕ್ಕಳಿಗೆ ಏನೇನು ಬೇಕು ಅದೆಲ್ಲ ಇಲ್ಲಿ ರೆಡಿ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಎಸ್, ಇಟ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಇನ್ ದ ಈವ್ನಿಂಗ್. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ದ ಫಸ್ಟ್ ಫ್ಲೋರ್ ಆ್ಯಕ್ಚುಲಿ. ಸೊ ಫಸ್ಟ್ ಫ್ಲೋರ್ ಏನು ನಮ್ಮ ಸ್ಟೇರ್ ಕೇಸ್ ಇದೆ. ಸೊ ಇಲ್ಲಿಂದ ನೋಡಿದ್ರೂ ಸಕ್ಕತ್ತಾಗಿದೆ ವ್ಯೂ. ಆ್ಯಸ್ ಯು ಕ್ಯಾನ್ ಸಿ ನೋಡಿ, ಸಕ್ಕತ್ತಾಗಿ ಕಾಣಿಸ್ತದೆ, ಕೆಫೆಸ್ ಎಲ್ಲ ಕಾಣಿಸ್ತದೆ. ಆ್ಯಂಡ್ ಸ್ಟೇರ್ ಕೇಸು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಮತ್ತೆ ಈಗ ಮೇಲೆ ಹೋಗ್ತಾ ಇದ್ದೀವಿ ಆನ್ ದ ಸೆಕೆಂಡ್ ಫ್ಲೋರ್. ಸೊ ಇಲ್ಲಿ ಆ್ಯಕ್ಚುಲಾಗಿ ಸ್ಪೇಷಿಯಸ್ ಆಗಿ ಇಲ್ಲ, ಅಂದರೆ ಮಧ್ಯದಲ್ಲಿ ಜಾಗ ಇಲ್ಲ, ಬಟ್ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೋರ್. ಇಲ್ಲಿ ಗೇಮ್ ಝೋನ್ ಇದೆ. ಸೊ ಗೇಮ್ ಝೋನಲ್ಲಿ ಆಟಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ಸೊ ವಿ ನೈಬರ್ಹುಡ್ ಇದೆ. ವಾವ್, ವಿ ನೈಬರ್ಹುಡ್ಡು ಆ್ಯಕ್ಚುಲಿ ಸೋಷಿಯಲಿನ ಬ್ರ್ಯಾಂಚ್. ಸೊ ಅದು ಚೆನ್ನಾಗಿದೆ. ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಲಂಚ್ ಆರ್ ಡಿನ್ನರ್ ಯು ಕ್ಯಾನ್ ಕಮ್ ದೇರ್. ಆ್ಯಂಡ್ ಇಲ್ಲಿಂದನೂ ವ್ಯೂಸ್ ಸಕ್ಕತ್ತಾಗಿ ಕಾಣಿಸುತ್ತೆ. ಟ್ರೀಸ್ ಅಂತೂ ಸೂಪರಾಗಿ ಲೈಟ್ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲೋದ್ರೂ ಜಗಮಗ ಅಂತ ಕಾಣಿಸ್ತಾ ಇರುತ್ತೆ. ಸೊ ಇದು ಸೆಕೆಂಡ್ ಫ್ಲೋರ್. ಸೊ ಇಲ್ಲೂ ಬೇಕಾದಷ್ಟು ಆ್ಯಕ್ಚುಲಿ ನಿಮಗೆ ರೆಸ್ಟೋರೆಂಟ್ಸು, ಶಾಪಿಂಗು ಸಿಕ್ಕತ್ತೆ. ಸೊ ಎಸ್, ಟ್ರೆಂಡ್ಸ್ ಇದೆ ಇಲ್ಲಿ. ಸೊ ಟ್ರೆಂಡಿಂಗಾಗಿ ಏನಾದರೂ ತೊಗೋಬೇಕು ಅನಿಸಿದರೆ ಯು ಕ್ಯಾನ್ ಗೋ ಟು ದ್ಯಾಟ್. ಸೊ ಇದರಲ್ಲಿ ಸಕ್ಕತ್ತಾಗಿ ಅನಿಸಿದ್ದು ನನಗೆ ಇದು. ಸೊ ಸ್ಕೇರಿ ಹೌಸ್ ಏನಿದೆ ಅದೇ ಇದು. ಸೊ ಯು ಕ್ಯಾನ್ ಸಿ ಹಿಯರ್ ಟಿಕೆಟ್ ಕೌಂಟರು ಸೂಪರಾಗಿ ಮಾಡಿದ್ದಾನೆ. ಸ್ಕಲ್ ಬಾಯ್ ಒಳಗಡೆ ಕೈ ಹಾಕ್ಬಿಟ್ಟು ಟಿಕೆಟ್ ತೊಗೋಬೇಕು. ಹೈಪರ್ ರಿಯಾಲಿಟಿ ಸಮಥಿಂಗ್ ಅಂತ ಇದೆ. ಇದು ಜಿವಾಮಿ ಇದೆ, ಬೇಕಾದಷ್ಟು ಇದೆ ಶಾಪಿಂಗಿಗೆ. ಆ್ಯಂಡ್ ನೆಕ್ಸ್ಟ್ ಫ್ಲೋರ್ ವಿಲ್ ಗೋ. ಸೊ ಈಗ ನಾವು ಸೆಕೆಂಡ್ ಮುಗಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಮೇಲೆ. ಸೊ ಮೇಲಿಂದ ಫುಲ್ಲು ಈ ಥರ ಕಾಣಿಸುತ್ತೆ. ಆ್ಯಂಡ್ ಫೈನಲ್ ಫ್ಲೋರ್ ಇದು. ಸೊ ಇಲ್ಲಿ ಹೋದರೆ ನಿಮಗೆ ಆ್ಯಕ್ಚುಲಿ ಸಿನೆಪಾಲಿಸ್ ಇದೆ ಮೇಲೆ ಕೌಂಟರ್ಗೆ ಹೋದರೆ. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಮೂವೀಸ್, ಸೊ ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಗೋ ಫಾರ್ ದ ಮೂವೀಸ್. ಸೊ ಒಂದು ಸೆಕ್ಷನ್ನು ಮೂವೀಸ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ದ ಅದರ್ ಸೆಕ್ಷನ್. ಸೊ ಅದರ್ ಸೆಕ್ಷನ್ನೇ ನಂದು ತುಂಬ ಫೇವ್ರೆಟ್ ಸೆಕ್ಷನ್ನು, ಬಿಕಾಸ್ ದಟ್ ಈಸ್ ದ ಫುಡ್ ಕೌಂಟರ್ ಏರಿಯಾ. ಸೊ ಇದು ಎಲ್ಲ ಮಾಲಲ್ಲೂ ಫಸ್ಟ್ ನನಗೆ ಅಟ್ರಾಕ್ಟ್ ಮಾಡುವಂಥ ಏರಿಯಾ. ಸೊ ದಟ್ ಈಸ್ ವೇರ್ ವಿ ಯೂಶಲಿ ಗೋ ಆ್ಯಂಡ್ ಸ್ಪೆಂಡ್ ಅವರ್ ಟೈಮ್. ಸೊ ಇಲ್ಲಿ ನೋಡಬಹುದು ದೇ ಹ್ಯಾವ್ ಫ್ಯೂ ಬ್ರ್ಯಾಂಡೆಡ್ ಔಟ್ಲೆಟ್ಸ್ ಲೈಕ್ ಮ್ಯಾಕ್ಡೊನಾಲ್ಡ್ಸ್, ಸಬ್ವೇ, ಮತ್ತು KFC. ಸೊ ಎಸ್, ಥಿಂಕಿಂಗ್ ವಾಟ್ ಟು ಬೈ. ಸೊ ನನ್ನ ಮಗಳಿಗೆ ಸಬ್ವೇ ಬೇಕಂತ ಹೇಳಿದ್ಲು. ಸೊ ಎಸ್, ಸಬ್ವೇ ಟುಡೇ. ಆ್ಯಂಡ್ ಎಸ್, ಶಿ ಡಸಂಟ್ ಲೈಕ್ ಈಟಿಂಗ್ ಕುಕೀಸ್. ಸೊ ಕುಕೀಸ್ ಕೊಟ್ಲು ನನಗೆ. ಆ್ಯಂಡ್ ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಸೊ ಏನಿದೆ ನೋಡ್ಕೊತ ಹೋಗ್ತಾ ಇದ್ವಿ, ಏನೇನಿರ್ಬೋದು ಇಲ್ಲಿ ಎಕ್ಸ್ಟ್ರಾ ವಿಚ್ ಇಸ್ ಲೈಕ್ ನಾಟ್ ರೆಗ್ಯುಲರ್ ಒನ್ ಅಂತ ಹೇಳಿ. ರಾಜಧಾನಿ ಇದೆ ಇಲ್ಲಿ. ಸೊ ಥಾಲಿ ವಿಚ್ ಇಸ್ ವೆರಿ ಫೇಮಸ್ ಫಾರ್ ರಾಜಧಾನಿ. ಕೌಂಟರು ಸೂಪರಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ. ಆ್ಯಂಡ್ ಎಸ್, ಫುಲ್ ಥಾಲಿ, ಫುಲ್ ಮೀಲ್ಸ್ ಅಥವಾ ರಾಜಸ್ಥಾನಿ ಸ್ಪೆಷಲ್ ತಿನ್ಬೇಕಂದ್ರೆ ಯು ಕ್ಯಾನ್ ಟ್ರೈ ಹಿಯರ್. ಬಟ್ ಸೈಕಲ್ನ ಸಕ್ಕತ್ತಾಗಿ ಡೆಕೋರೇಟ್ ಮಾಡಿ ಹಾಕಿದ್ದಾರೆ. ಬಟ್ ಐ ವಾಸ್ ನಾಟ್ ಇನ್ ಮೂಡ್ ಆಫ್ ಹ್ಯಾವಿಂಗ್ ಬಿಗ್ ಥಾಲಿ. ಸಮರ್ಸ್ ಬೇರೆ ಸಖತ್ತು ಇರಿಟೇಷನ್ ಆಗಿಬಿಡುತ್ತೆ ಫುಲ್ ಊಟ ತಿಂದುಬಿಟ್ರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಹ್ಯಾವ್ ಸಮಥಿಂಗ್ ಗುಡ್ ಆ್ಯಂಡ್ ನೈಸ್ ಆ್ಯಂಡ್ ಎಸ್ ಟೇಸ್ಟಿ. ಸೊ ಬೆಲ್ಜಿಯಂ ವಾಫಲ್ಸ್, ಸೊ ಕ್ರೀಮ್ ವಿತ್ ವಾಫಲ್ಸ್ ಸಕ್ಕತ್ತಾಗಿರುತ್ತೆ ಕಾಂಬಿ. ಆ್ಯಂಡ್ ಎಸ್, ಐ ವಾಂಟೆಡ್ ಟು ಹ್ಯಾವ್ ಇಟ್. ಆ್ಯಂಡ್ ಎಸ್, ಇಲ್ಲಿಂದನೂ ವ್ಯೂಸ್ ಸೂಪರಾಗಿ ಕಾಣಿಸುತ್ತೆ. ಸೊ ಸೈಡ್ ವೈಸ್ ಏನಿದೆ, ಸೊ ಆ ಕಡೆದು ಎಂಟ್ರೆನ್ಸು, ಇದು ಸೈಡ್ ವೈಸು. ಸೊ ಯು ಕ್ಯಾನ್ ಸಿ ದ್ಯಾಟ್. ಸೊ ಕೆಳಗಡೆ ಏನಾಗ್ತಿರುತ್ತೆ ಆ್ಯಕ್ಟಿವಿಟಿ ಎಲ್ಲ ಇಲ್ಲಿಂದಲೇ ಕೂತ್ಕೊಂಡು ನೋಡಬಹುದು. ಸೊ ಅದಲ್ದಲ್ಲೇ ವಿ ಜಸ್ಟ್ ವಾಟ್ ಸಮ್ ಮೋಮೋಸ್. ಆ್ಯಂಡ್ ಎಸ್, ಚಿಕ್ಕದಾಗಿ ತಿಂದರೆ ಒಂಥರ ಚೆನ್ನಾಗೂ ಅನ್ಸುತ್ತೆ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸಮರ್ಸಲ್ಲಿ ತುಂಬ ತಿಂದ್ಬಿಟ್ರೆ ಆಮೇಲೆ ಟ್ರೈ ಮಾಡೋಕ್ಕಾಗಲ್ಲ.
ಸೊ ಎಸ್, ಫೈನಲಿ ವಿ ಹ್ಯಾವ್ ಫಿನಿಶ್ಡ್ ಅವರ್ ಈಟಿಂಗ್ ಆ್ಯಂಡ್ ಇಲ್ಲಿ ಬಂದ್ವಿ. ಸೊ ಇಲ್ಲಿ ಆ್ಯಕ್ಚುಲಿ ಇದು ನನಗೆ ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ನೀರನ್ನ ಆ್ಯಕ್ಚುಲಿ ಈ ಥರ ಮಕ್ಕಳ ಥರ ಕುಡಿಯೋದು. ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ಒಂಥರ ಚೆನ್ನಾಗಿ ಅನಿಸುತ್ತೆ. ವಿ ಕ್ಯಾನ್ ಬಿಕಮ್ ಕಿಡ್ಸ್ ಅಂತ ಅನಿಸುತ್ತೆ ಅದನ್ನು ನೋಡ್ತಾ ಇದ್ರೆ. ಸೊ ಒಂದು ನೆನಪು ಬರುತ್ತೆ, ಸ್ಕೂಲಲ್ಲೆಲ್ಲ ಕುಡಿತಾ ಇದ್ದಿದ್ದು. ಸೊ ಫೈನಲಿ ನನ್ನ ಮಗಳು ಬುಕ್ ತೊಗೊಂಡೇ ಬಿಟ್ಲು ಆ್ಯಂಡ್ ವಾಟ್ ಶಿ ವಾಂಟೆಡ್. And finally we are out and we are going back home. It was nice. Thanks for watching, guys.